Hello everyone, welcome to Open 4TP ಚಾನಲ್. ಸೊ ತುಂಬ ದಿನ ಆದ್ರ ಮೇಲೆ ಇವತ್ತು ಮತ್ತೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂದು ಫೋರ್ತ್ ಡೇ ಟ್ರೇಡಿಂಗ್ ಚಾಲೆಂಜ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋ ನಿಮಗೆ ನಾನು ಹೇಳಿದ್ದೆ. ಸೊ ಇವಾಗ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಡೇ ನಾನು ಟ್ರೇಡಿಂಗ್ ಮಾಡಿದ್ದೆ. ಸೊ ಏನೇನೆಲ್ಲ ಆಯಿತು, ಹೇಗೆಲ್ಲ ಟ್ರೇಡ್ ಆಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಇವಾಗ. ಸೊ EURUSD ನೀವು ನೋಡ್ತಾ ಇರ್ಬೋದು ಚಾರ್ಟ್. ಸೊ EURUSDಯಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದೆ 25ಗೆ, ಅದಾದ್ರ ಮೇಲೆ 29ಗೆ. ಓಕೆ, ಅದಾದ್ರ ಮೇಲೆ ಈ ಟ್ರೇಡ್ ಬಂದ್ಬಿಟ್ಟು ನಾನು 30ಗೆ ತೊಗೊಂಡಿರೋದು. ಸೊ ಫಸ್ಟ್ ಟ್ರೇಡ್ ಬಂದ್ಬಿಟ್ಟು 25ಗೆ ತೊಗೊಂಡಿರೋದು ನನಗೆ SL ಆಯಿತು. ನೀವು ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆ. ಸೊ ಮಾರ್ಕೆಟ್ ಆಲ್ರೆಡಿ ಒಂದು ಕನ್ಸಲ್ಟೇಷನ್ ಏರಿಯಾದಲ್ಲೇ ಮೂವ್ ಆಗ್ತಾ ಇತ್ತು. ಬಟ್ ಈ ಕನ್ಸಲ್ಟೇಷನ್ ಏರಿಯಾದೊಳಗಡೆ ನಾನು ಇಂಟರ್ನಲ್ ಮಾರ್ಕೆಟ್ ಸ್ಟ್ರಕ್ಚರ್ ಎಲ್ಲ ನೋಡ್ಬಿಟ್ಟು ನಾನು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ತಾ ಇದ್ದೆ. ಬಟ್ ಆ ಸೆಲ್ಲಿಂಗ್ ಅಪಾರ್ಚುನಿಟಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ PNL ಆಗಿರೋದು. ಸೊ ನಾನು ನಿಮಗೆ ತೋರಿಸ್ತೀನಿ. ಈ PNL ಹಾಕಿದ್ದೀನಲ್ಲ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಮಾರ್ಕೆಟ್ ಇಲ್ಲಿಂದ ಲೋವರ್ ಲೋ ಮಾಡ್ತಾ ಬರ್ತಾ ಇತ್ತು. ಸೊ ಹಿಂದ್ಗಡೆ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಮೂವ್ ಆಗ್ತಿತ್ತು ಇಂಟರ್ನಲ್ ಸ್ಟ್ರಕ್ಚರಲ್ಲಿ. ಅದಾದ್ಮೇಲೆ ಇಲ್ಲಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿ ನಂಗೆ ಸಿಗುತ್ತೆ ಅಂತ. ಬಿಕಾಸ್ ಫಸ್ಟ್ ಲಿಕ್ವಿಡಿಟಿ ಇದಾಗಿತ್ತು, ಅದಾದ್ಮೇಲೆ ಈ ಲಿಕ್ವಿಡಿಟಿ ಬಂತು. ಸೊ ಥರ್ಡ್ ಲಿಕ್ವಿಡಿಟಿ ನಾನು ಅಬ್ಸರ್ವ್ ಮಾಡ್ತಿದ್ದೆ, ಇಲ್ಲಿಂದ ಮೇಲ್ಗಡೆ ಲಿಕ್ವಿಡಿಟಿ ಸ್ವೈಪ್ ಮಾಡಿಬಿಟ್ಟು ಕೆಳಗಡೆ ಹೋಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದಾಗಿ ನಾನು ಈ ಎನ್ಗಲ್ಫ್ ಕ್ಯಾಂಡಲ್ ಆಗ್ಲಿಕ್ಕಿಂತ ಮುಂಚೆ ನಾನು ಎಂಟ್ರಿ ಮಾಡಿದ್ದೆ. ಎನ್ಗಲ್ಫ್ ಕ್ಯಾಂಡಲ್ ಆದ ತಕ್ಷಣ ನನಗೆ ಸ್ವಲ್ಪ ಗೊತ್ತಾಗ್ತಾ ಇತ್ತು ಈ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಇವಾಗ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದು ಹೋಗಲಿಲ್ಲ. ಇಲ್ಲಿರೋ ಲಿಕ್ವಿಡಿಟಿ ನಮ್ಗೆ ಪೂರ್ತಿ ಅಂಟು ಮಾಡಿಬಿಟ್ಟು ಅದಾದ್ಮೇಲೆ ಕೆಳಗಡೆ ಹೋಯ್ತು ಮಾರ್ಕೆಟು. ಸೊ ನನಗೆ ಈ ಟ್ರೇಡಲ್ಲಿ ಅವತ್ತಿನ ದಿನ ಲಾಸ್ ಆಯಿತು. ಎಷ್ಟು ಲಾಸ್ ಆಯಿತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಅದಾದ್ರ ಮೇಲೆ 29th. ಸೊ 29th ಕೂಡ ನೀವು ನೋಡ್ಬೋದು, ಸೇಮ್ ಅದೇ ರೇಂಜ್ ಒಳಗಡೆನೆ ಮಾರ್ಕೆಟ್ ಇತ್ತು. ಓಕೆನಾ. ಸೊ ನೀವಿಲ್ಲಿ ನೋಡ್ಬೋದು, ಇದು 15 ಮಿನಿಟ್ಸ್ ಚಾರ್ಟಲ್ಲಿ ಎಲ್ಲ ನಾನು ನೋಡಿರೋಂಥದ್ದು ಟ್ರೇಡು. ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಅಗ್ರೆಸಿವ್ ಆಗಿ ಒಂದು ಮೂವ್ ಕೊಟ್ಟಿತ್ತು ಅಪ್ಸೈಡ್ ಡೈರೆಕ್ಷನಲ್ಲಿ. ಅದಾದ್ರ ಮೇಲೆ ಇದೆಲ್ಲ ಕೀ ಲೆವೆಲ್ ಆಗಿತ್ತು. ಓಕೆನಾ. ಸೊ ಈ ಕೀ ಲೆವೆಲಲ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಈ ಕೀ ಲೆವೆಲ್ ಬ್ರೇಕ್ ಆಗಿರೋದ್ರಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಈ ಲೆವೆಲ್ಗೆ ಮತ್ತೆ ವಾಪಸ್ ಬಂದ್ಮೇಲೆ ನನಗೊಂದು ಟ್ರೇಡಿಂಗ್ ಆಪರ್ಚುನಿಟಿ ಸಿಗುತ್ತೆ ಬೈ ಮಾಡೋಕ್ಕೆ, ಇಲ್ಲಿಂದ ಬೈ ಮಾಡೋದು ಅಂತ. ಬಿಕಾಸ್ ದಿಸ್ ವಾಸ್ ದಿ ಆರ್ಡರ್ ಬ್ಲಾಕ್ ಏರಿಯಾ ಆಸ್ ವೆಲ್. ಬಿಕಾಸ್ ಇದು ಆರ್ಡರ್ ಬ್ಲಾಕ್ ಆಗಿತ್ತು. ಆ ಆರ್ಡರ್ ಬ್ಲಾಕನ್ನು ಬ್ರೇಕ್ ಮಾಡೋದ್ರ ಮೇಲೆ ಇದು ಬ್ರೇಕರ್ ಬ್ಲಾಕ್ ಆಗಿ ಕನ್ವರ್ಟ್ ಆಯಿತು. ಸೊ ನಾನು ಈ ಏರಿಯಾದಲ್ಲಿ ವೆಯ್ಟ್ ಮಾಡ್ತಿದ್ದೆ, ನನಗೊಂದು ಆಪರ್ಚುನಿಟಿ ಸಿಗುತ್ತೆ ಅಂತ. ಸೊ ಅಫ್ಕೋರ್ಸ್ ನನಗೆ ಆಪರ್ಚುನಿಟಿ ಕೂಡ ಸಿಕ್ತು. ಇಲ್ಲಿಂದ ಆಪರ್ಚುನಿಟಿ ಸಿಕ್ತು, ಇಲ್ಲಿಂದ ಮಾರ್ಕೆಟ್ ಬೈ ಕೂಡ ಆಯಿತು. ಬೈ ಆಗಿ 80% ಹತ್ತತ್ರ ಮಾರ್ಕೆಟ್ ಮೂವ್ ಆಗಿತ್ತು. ಬಟ್ ನಾನು ಯಾವುದೇ ರೀತಿ ಪ್ರಾಫಿಟ್ ಬುಕ್ ಮಾಡಿರಲಿಲ್ಲ. ಸೊ ನೀವು ಟೈಮ್ ನೋಡ್ತಿರ್ಬೋದು, ಇಲ್ಲಿ ಯಾವುದೇ ರೀತಿ ನಾನು ಪ್ರಾಫಿಟ್ ಇಲ್ಲಿ ಬುಕ್ ಮಾಡಿರಲಿಲ್ಲ. ಓಕೆನಾ. ನಾನು ಹಾಗೆ ಬಿಟ್ಟಿದ್ದೆ ನನ್ನ ಟಾರ್ಗೆಟ್ ಹಿಟ್ ಆಗಲಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದು ನನ್ನ SL ಹಿಟ್ ಆಯಿತು ಮತ್ತೆ. ಸೊ ನಂಗೆ 29th ಕೂಡ ಯಾವುದೇ ರೀತಿ ಪ್ರಾಫಿಟ್ ಆಗಿಲ್ಲ. ಓಕೆನಾ. ಸೊ ನಾನು 2 ಡೇ ಇಲ್ಲಿ ನಾನು ಲಾಸೇ ಮಾಡ್ಕೊಂಡಿದ್ದೀನಿ 2 ಟ್ರೇಡನ್ನು. ಅದಾದ್ರ ಮೇಲೆ ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು, ನಾನು ಇಂಟರ್ನಲ್ ಸ್ಟ್ರಕ್ಚರ್ನೆಲ್ಲ ಪೂರ್ತಿ ಇದರಲ್ಲಿ ಬರೆದಿದ್ದೀನಿ ಏನೇನಾಗಿದೆ ಹೇಗಾಗಿದೆ ಅಂತ. ಸೊ ಮಾರ್ಕೆಟು ಇಂಟರ್ನಲ್ ಸ್ಟ್ರಕ್ಚರಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಮಾಡ್ತು 30ಗೆ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಬಾಸ್ ಬ್ರೇಕ್ಔಟ್ ಸ್ಟ್ರಕ್ಚರ್. ಸೊ ಈ ಸ್ಟ್ರಕ್ಚರ್ ಬ್ರೇಕ್ ಆದ್ರ ಮೇಲೆ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಮತ್ತೆ ಮಾರ್ಕೆಟ್ ಎಲ್ಲಿವರೆಗೆ ಮೂವ್ಮೆಂಟ್ ಕೊಡುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು, ನನಗೇನು ಸೆಲ್ಲಿಂಗ್ ಆಪರ್ಚುನಿಟಿ ಇದ್ರೆ ಸಿಗುತ್ತಾ ಅಂತ. ಬಟ್ ಮಾರ್ಕೆಟಲ್ಲಿ ನೀವು ನೋಡ್ಬೋದು ವಿಕ್ಸ್ಗಳು ತುಂಬ ಜಾಸ್ತಿ ಇದೆ. ಯಾವುದೇ ರೀತಿ ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಲಿ, ಯಾವುದೇ ರೀತಿ ಲಿಕ್ವಿಡಿಟಿಗಳಾಗಲಿ ನಂಗೆ ಜಾಸ್ತಿ ಕಾಣಿಸ್ತಿಲ್ಲ ಹಂಟ್ ಆಗಿರೋಂಥದ್ದು. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ ನನಗೆ ನೆಕ್ಸ್ಟ್ ಸೆಲ್ಲಿಂಗ್ ಆಪರ್ಚುನಿಟಿಗೆ. ಸೊ ಈ ಫಸ್ಟ್ ಮೂವ್ ಏನಾಯಿತು, ಈ ಮೂವ್ ಮುಗಿದ್ರ ಮೇಲೆ ನಾನು ವೆಯ್ಟ್ ಮಾಡ್ತಾ ಇದ್ದೆ, ನನಗೆ ಇಲ್ಲಿಂದ ಏನಾದರೂ ಬ್ರೇಕ್ ಆದರೆ ನೆಕ್ಸ್ಟ್ ಬ್ರೇಕ್ ಆಗೋದ್ರ ನಂತರ ನಾನು ಸೆಲ್ಲಿಂಗಿಗೆ ಒಂದು ಅಪಾರ್ಚುನಿಟಿ ನೋಡಬೇಕು ಅಂತ. ಸೊ ನೀವು ನೋಡ್ತಿರ್ಬೋದು, ಈ ಲೆವೆಲ್ ಬ್ರೇಕ್ ಆಯಿತು. ಈ ಲೆವೆಲ್ ಏನಿದೆ, ಈ ಮಾರ್ಕ್ ಮಾಡಿರೋ ಲೆವೆಲ್ ಏನಿದೆ, ಈ ಲೆವೆಲ್ ಬ್ರೇಕ್ ಆಯಿತು. ಆಮೇಲೆ ಅಗ್ರೆಸಿವ್ ಕ್ಯಾಂಡಲ್ ಕೂಡ ಇದರಲ್ಲಿತ್ತು, ರೆಡ್ ಬ್ಲ್ಯಾಕ್ ಕಲರ್ ನೀವು ಕಾಣಿಸ್ತಿದೆಯಲ್ಲ, ಈ ಕ್ಯಾಂಡಲ್ ಅಗ್ರೆಸಿವ್ ಕ್ಯಾಂಡಲ್ ಆಗಿತ್ತು. ಓಕೆನಾ. ಸೊ ಈ ಕ್ಯಾಂಡಲ್ ನಾನು ನೋಡಿದವನು. ಸೊ ನನಗೆ ಒಂದು ಕನ್ಫರ್ಮ್ ಆಯಿತು, ಸೊ ಇಲ್ಲಿ ನನಗೆ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಜಂಪ್ ಆದೆ. 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಜಂಪ್ ಆದ ನಂತರ ನೀವು ನೋಡ್ತಿರ್ಬೋದು, ಇಲ್ಲಿ ತುಂಬಾನೇ ಇಂಬ್ಯಾಲೆನ್ಸ್ ಅನ್ನೋದು ಮಾರ್ಕೆಟಲ್ಲಿ ಕಾಣಿಸ್ತಾ ಇತ್ತು. ಸೊ ನೀವು ನೋಡ್ಬೋದು, ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈ ಮಾರ್ಕೆಟ್ ಬ್ರೇಕ್ ಆಯಿತು. ಈ ಮಾರ್ಕೆಟ್ ಬ್ರೇಕ್ ಆದ್ರ ಮೇಲೆ ನೀವು ನೋಡ್ಬೋದು ತುಂಬಾನೇ ಇಂಬ್ಯಾಲೆನ್ಸ್ ಇತ್ತು. ಇದೊಂದು ಆರ್ಡರ್ ಬ್ಲಾಕ್ ಏರಿಯಾ ಆಗಿತ್ತು. ಅದಾದ್ರ ಮೇಲೆ ಇಲ್ಲಿ ಇಂಬ್ಯಾಲೆನ್ಸ್ ಅನ್ನೋದು ಇಲ್ಲಿ ಈ ಏರಿಯಾದಲ್ಲಿ ಇತ್ತು. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನಾನು ಇಲ್ಲಿ ಸೆಲ್ ಆರ್ಡರ್ ಕೂಡ ನಾನು ಪ್ಲೇಸ್ ಮಾಡಿದ್ದೆ. ಇಲ್ಲಿಗೆ ಬಂದರೆ ಪೆಂಡಿಂಗ್ ಆರ್ಡರ್ ಇತ್ತು, ಅದು ಸೆಲ್ ಆರ್ಡರ್ದು. ಓಕೆನಾ. ಸೆಲ್ ಪೆಂಡಿಂಗ್ ಆರ್ಡರ್ ಇತ್ತು. ಇಲ್ಲಿ ನಾನು ಆಲ್ರೆಡಿ ಪ್ಲೇಸ್ ಮಾಡಿದ್ದೆ.
ಅದಾದ್ಮೇಲೆ ಇಲ್ಲಿಗೆ ನನ್ನ ಪ್ಲೇಸ್ ಮಾಡಿ ಆದ್ಮೇಲೆ ನನ್ನ SL ಬಂದ್ಬಿಟ್ಟು ಇದ್ರ ಮೇಲ್ಗಡೆ ಇತ್ತು. ಸೊ ಇದ್ರ ಮಧ್ಯೆ ಏನು ಗ್ಯಾಪ್ ಇದೆ, ಗ್ಯಾಪಿಂದ ಮೇಲ್ಗಡೆ ನನ್ನ ಹೆಸರು ಇಟ್ಟಿದ್ದೆ. ಸೊ ನಂದು ಆರ್ಡರ್ ಕೂಡ ಹಿಟ್ ಆಯಿತು. ಅದಾದ್ಮೇಲೆ ಈ ಟ್ರೇಡ್ ಏನಿದೆ ಇದರಲ್ಲಿ ನನಗೆ ಒಳ್ಳೆ ಪ್ರಾಫಿಟ್ ಅನ್ನೋದು ಸಿಕ್ತು. ನೀವು ನೋಡ್ತಾ ಇರ್ಬೋದು 4:1 ಪ್ರಾಫಿಟ್ ಇದರಲ್ಲಿ ಸಿಕ್ತು. ಪೂರ್ತಿ ಪ್ರಾಫಿಟ್ ನಾನು ಬುಕ್ ಮಾಡಿದ್ದೀನಿ. ಫಸ್ಟ್ ಪ್ರಾಫಿಟ್ ನಾನು ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಏರಿಯಾ ಏನಿದೆ ಇಲ್ಲಿಗೆ ಒಂದು ಪ್ರಾಫಿಟ್ ಬುಕ್ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರಾಫಿಟ್ ಬಂದ್ಬಿಟ್ಟು ಈ ಲೆವೆಲ್ಗೆ ರೀಚ್ ಮಾಡಿದೆ. ಸೊ ಇದರಲ್ಲಿ ಸುಮಾರು ಒಂದು $7 ನನಗೆ ಪ್ರಾಫಿಟ್ ಆಗಿತ್ತು. ಅದಕ್ಕಿಂತ ಮುಂಚೆ ನನ್ನ ಹತ್ರ ಸುಮಾರು ಒಂದು $6 ಹತ್ರ ನನಗೆ ಮೈನಸ್ ಕೂಡ ಆಗಿತ್ತು. ನಾನು ನಿಮಗೆ ತೋರಿಸ್ತೀನಿ ನನಗೆ ಇದರಲ್ಲಿ ಎಷ್ಟು ಲಾಸ್ ಆಯಿತು ಅನ್ನೋದು. ನೀವು ನೋಡ್ತಾ ಇರ್ಬೋದು, ಇದು ಹಳೆ ಟ್ರೇಡು 24ನೇ ತಾರೀಕಲ್ಲ ತಗೊಂಡಿರೋದು. ಅದಾದ್ಮೇಲೆ ನೀವು ನೋಡಿರ್ಬೋದು 25ನೇ ಟ್ರೇಡು, 27 ಕೂಡ ನಾನು BTC ಟ್ರೇಡ್ ಮಾಡಿದ್ದೆ, ಅದು ಕೂಡ ನನಗೆ ಲಾಸ್ ಆಯಿತು, ನೀವು ನೋಡ್ತಿರ್ಬೋದು. ಅದಾದ್ಮೇಲೆ ಮತ್ತೆ ಇದು 29ನೇ ತಾರೀಕು ಟ್ರೇಡು ಲಾಸ್ ಆಯಿತು. ಅದಾದ್ಮೇಲೆ ಇದು 2 ಟ್ರೇಡ್ ಬಂದ್ಬಿಟ್ಟು 30ನೇ ತಾರೀಕು ತಗೊಂಡಿರೋದು. ಒಂದರಲ್ಲಿ $4, ಇನ್ನೊಂದರಲ್ಲಿ $3 ಇದರಲ್ಲಿ ಪ್ರಾಫಿಟ್ ಆಯಿತು. ಸೊ ಇದು ಪೂರ್ತಿ ನನ್ನ ಟ್ರೇಡಿಂಗ್ ಹಿಸ್ಟ್ರಿ ಲಾಸ್ಟ್ 2 ದಿನದಿಂದ 2-3 ದಿನದಿಂದ ತಗೊಂಡಿರೋ ಟ್ರೇಡಿಂಗ್ ಇದು. ಓಕೆನಾ. ಸೊ ನಂದು PNL ಬಂದ್ಬಿಟ್ಟು ಸುಮಾರು $19 ಹತ್ರ ಇವಾಗ ಗೇರ್ ಅಪ್ ಆಗಿದೆ. ನಾನು ಮತ್ತೆ $12 ಬಂದಿದೆ. ಅದಾದ್ಮೇಲೆ ಮತ್ತೆ ನಾನು $19 ಆಯಿತು. ಸೊ ಟ್ರೇಡಿಂಗಲ್ಲಿ ಇದು ನಾರ್ಮಲಿ ಯಾವಾಗಲೂ ಆಗ್ತಾ ಇರುತ್ತೆ. ಲಾಸ್ ಆ್ಯಂಡ್ ಪ್ರಾಫಿಟ್ ನಿಮ್ಗೆ ಆಗ್ತಾನೆ ಇರುತ್ತೆ. ಸೊ ನೀವು ಅದ್ರ ಬಗ್ಗೆ ಯಾವತ್ತೂ ಟೆನ್ಷನ್ ತೊಗೊಳ್ಬಾರ್ದು. ನೀವು ಯಾವತ್ತಿದ್ರೂ ನಿಮ್ಮ ಪ್ರಾಸೆಸ್ ಏನಿದೆ ಆ ಪ್ರಾಸೆಸ್ನ ಫಾಲೋ ಮಾಡೋದ್ರಲ್ಲಿ ನೀವು ಯಾವತ್ತೂ ಪ್ರಾಸೆಸ್ನೇ ಫಾಲೋ ಮಾಡಬೇಕು. ಓಕೆನಾ. ಸೊ ಇದು ನಂದು ಓವರ್ ಆಲ್ ಟ್ರೇಡಿಂಗ್ ಲಾಸ್ಟ್ 3 ಡೇಸಿಂದ. ಸೊ ನೆಕ್ಸ್ಟ್ ಏನಾದರೂ ನಾನು ಇದೇ ಥರದ ಟ್ರೇಡ್ ತೊಗೊಂಡ್ರೆ ಅದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.